ಸೈಬರ್ ವಂಚನೆ. ಹಣ ಕಳೆದುಕೊಂಡವರ ಖಾತೆಗೆ 2,73,00,000 ರೂ ಮರಳಿ ಜಮೆ. ಗೋಲ್ಡನ್ ಅವರ ಹಣ ಕಳೆದುಕೊಂಡವರ ಖಾತೆಗೆ 2,73,24,849 ಮರಳಿ ಜಮೆ ಮಾಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಡಾ. ಶರಣಪ್ಪ ಎಸ್ಡಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದರು. ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯ ವ್ಯಾಪ್ತಿಯ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಸೈಬರ್ ಅಪರಾಧ ಸಂಬಂಧಿತ ಪ್ರಕರಣಗಳ ಸೂಕ್ತ ತನಿಖೆಗೆ ಡಿಸಿಪಿಗಳಾದ ಕನಿಕಾ ಸಿಕ್ರಿವಾಲ್, ಸಿಸಿಬಿಬಿ ಘಟಕದ ಎಸಿಪಿ ಜೇಮ್ಸ್ ಮಿನೇಜಸ್ ಅವರ ಮಾರ್ಗದರ್ಶನದಲ್ಲಿ ಸೈಬರ್ ಕ್ರೈಂ ಪೊಲೀಸ್ ಠಾಣೆ ಪೊಲೀಸ್ ನಿರೀಕ್ಷಕ ಸಂಜೀವಕುಮಾರ ಎನ್ ಕುಂಬಾರಗೇರೆ ಅವರ ನೇತೃತ್ವದಲ್ಲಿ ಎಎಸ್ ದೇವೇಂದ್ರಪ್ಪ, ತನಿಖಾ ಸಹಾಯಕ ಸಿಬ್ಬಂದಿಗಳಾದ ಕೆಲವೊಂದು ಸೈಬರ್ ಅಪರಾಧಗಳು ಹೆಚ್ಚಾಗಿ ಶನಿವಾರ ಹಾಗೂ ಭಾನುವಾರ ರಜೆ ಇರುವ ಕಾರಣ ಸಾರ್ವಜನಿಕರು ಬ್ಯಾಂಕ್ಗಳಿಗೆ ಭೇಟಿ ನೀಡಲು ಸಾಧ್ಯವಾಗದೆ ಪ್ರಕರಣ ದಾಖಲಿಸಲು ಸಾಧ್ಯವಾಗುವುದಿಲ್ಲ ಎಂಬ ತಪ್ಪು ತಿಳುವಳಿಕೆ ಇದೆ. ಆದರೆ ಸಾರ್ವಜನಿಕರಿಗೆ ಮಹತ್ವದ ಸೂಚನೆ. 1. ಯಾವುದೇ ಬ್ಯಾಂಕ್, ಪೊಲೀಸ್ ಅಥವಾ ಸರ್ಕಾರಿ OS OTP, ಪಿನ್, CVV ಕೇಳುವುದಿಲ್ಲ. 2. ಅನಪೇಕ್ಷಿತ ಕರೆ, ಸಂದೇಶ, ಲಿಂಕ್ ಅಥವಾ ಕಿಖಾ ಕೋಡ್ಗಳಿಗೆ ಪ್ರತಿಕ್ರಿಯಿಸಬೇಡಿ. 3. ಹಣ ವಂಚನೆ ಸಂಭವಿಸಿದ ಕೂಡಲೇ ಸೈಬರ್ ಸಹಾಯವಾಣಿ 1930 1105 www.cybercrime.gov.in ನಲ್ಲಿ ಆನ್ಲೈನ್ ದೂರು ದಾಖಲಿಸಿ. ಟೂಲ್ಸ್ಗಳ ಮುಖಾಂತರ ಸೈಬರ್ ಕ್ರೈಮ್ಗಳನ್ನು ವರದಿ ಮಾಡ್ಬೋದು. ಆದರೂ ಕೂಡ ಒಂದು ಏನಂತಂದರೆ, ಒಂದು ವರದಿ ಆಗ್ತಾ ಇದೆ, ಇನ್ನೂ ಒಂದು ಇದರ ಮೇನ್ ಒತ್ತಿರಬೇಕಾಗಿದ್ದು ಪ್ರಿವೆನ್ಷನ್. ಸೊ ಈಗ ಪ್ರಿವೆನ್ಷನಿಗೆ ಏನಂತಂದರೆ, ಬೇಸಿಕಲ್ಲಿ ಯಾವುದೇ ಸೈಬರ್ ಅಪರಾಧ ವಿಕ್ಟಿಮ್ ಪಾರ್ಟಿಸಿಪೇಟ್ ಮಾಡಲಾರ್ದೆ ಅವರು ಹಣವನ್ನು ಕಳೆದುಕೊಳ್ಳೋದಿಲ್ಲ ಅಥವಾ ಸೈಬರ್ ಅಪರಾಧಕ್ಕೆ ಒಳಗಾಗುವುದಿಲ್ಲ. ಇದ್ರ ಬಗ್ಗೆ ತಮಗೆ ಈ ಒಂದು ಪತ್ರಿಕಾಗೋಷ್ಠಿ ನಂತರ 2-3 ವಿಡಿಯೋಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ 2023, 24, 25 ಸೆನ್ ಪೊಲೀಸ್ ಸ್ಟೇಷನಲ್ಲಿ ಏನು ನಮ್ಮ ಹತ್ರ ವರದಿಯಾಗಿದ್ದಾವೆ ಕೇಸ್ 1930 ಮುಖಾಂತರ ಆಗಿರ್ಬೋದು ಅಥವಾ ನಮ್ಮ ಹತ್ರ ಡೈರೆಕ್ಟ್ ಪೊಲೀಸ್ ಸ್ಟೇಷನಿಗೆ ಬಂದು FIR ಮಾಡಿರುವಂಥದ್ದಾಗ್ಬೋದು. ಅವೆಲ್ಲದರಲ್ಲಿ ನಾವು ನೋಡಿದಾಗ ನಿಯರ್ಲಿ 20 crore ದುಡ್ಡನ್ನು ಕಳ್ಕೊಂಡಿದ್ದಾರೆ, 20 ಕೋಟಿಯಷ್ಟು ಸಾರ್ವಜನಿಕರು. ಆ 20ರಲ್ಲಿ ನಿಯರ್ಲಿ 2.73 crore ಅಷ್ಟನ್ನು ಹಣವನ್ನು ನಾವು ಫ್ರೀಸ್ ಮಾಡಿ ಸಾರ್ವಜನಿಕರಿಗೆ ಹಿಂತಿರುಗಿಸಿದ್ದೀವಿ. ಅದು ಸುಮಾರು ನಿಯರ್ಲಿ 12.5% ಆಗುತ್ತೆ, 12.5%. ಇದು ತುಂಬ ಕಡಿಮೆ ಅನಿಸುತ್ತೆ, 12.5%, 100% ಕಡಿಮೆ ಅನಿಸುತ್ತೆ. ಬಟ್ ಹಿಂದೆ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಆಗಿದೆ ಅಂತ ನೋಡಿದಾಗ ತುಂಬ ಸಕಾರಾತ್ಮಕ ಪಾಸಿಟಿವ್ ಸೈನ್ಸ್ ಇದೆ. ಕಳೆದ ವರ್ಷಗಳಲ್ಲಿ ನಾವು ನೋಡಿದಾಗ ಇಟ್ ವಾಸ್ ಅರೌಂಡ್ 1.8 to 2.5%. ಈಗ ಆಲ್ಮೋಸ್ಟ್ ಒಂದು 5%ಕ್ಕಿಂತ 5 times ನಮ್ಮ ರಿಕವರಿ ಪರ್ಸೆಂಟೇಜ್ ಈ 2025ರಲ್ಲಿ ಜಾಸ್ತಿ ಆಗಿದೆ. 5 times ಕಂಪೇರ್ಡ್ ಟು ಪ್ರೀವಿಯಸ್ 2 years. ಏನು 1.8% ಇತ್ತು ಅಥವಾ 2.7% ರಿಕವರಿ ಇತ್ತು ಟೋಟಲ್ ಏನು ಫ್ರಾಡ್ ಆಗಿದೆ, ಅದರಲ್ಲಿ ಈಗ 12.5% ಇದೆ. ಕೆಲವು ರಾಜ್ಯಗಳಲ್ಲಿ ಇನ್ನೂ 0.2% ಇದೆ, ಲೆಸ್ ದ್ಯಾನ್ 1% ಇದೆ. ಕರ್ನಾಟಕದಲ್ಲಿನೇ ಹೈಯೆಸ್ಟ್ ಲೀಡಿಂಗ್ ಇರುವಂಥದ್ದು, ರಾಷ್ಟ್ರ ಮಟ್ಟದಲ್ಲಿ ಹೈಯೆಸ್ಟ್ ಇರುವಂಥದ್ದು ಕರ್ನಾಟಕದಲ್ಲಿದೆ ರಿಕವರಿ ಪರ್ಸೆಂಟೇಜ್. ಅದರ ಜೊತೆ ಕಲಬುರಗಿ ನಗರನೂ ಕೂಡ ನಾವು ಈಗ 12.5% ರಿಕವರಿ ಮಾಡಿದ್ದೀವಿ. ಇದರಲ್ಲಿ NCRP ಪೋರ್ಟಲ್ದು ಬಂದಿದೆ ಮತ್ತು ಎರಡನೇದು ಏನು ಪೊಲೀಸ್ ಸ್ಟೇಷನ್ಗಳಲ್ಲಿ ದೂರ ನೀಡಿದರೆ ಅದನ್ನು ಕೂಡ ಇದರಲ್ಲಿದೆ, ಅದನ್ನು ನಾನು ತಮಗೆ ತಿಳಿಸ್ತೀವಿ. ಈ ಸೈಬರ್ ಕ್ರೈಮ್ ಫ್ರಾಡ್ಸ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಗೋಲ್ಡನ್ ಅವರ್ ಅಂತಂದರೆ, ಯಾವಾಗ ನಮಗೆ ಅಪರಾಧ ಆಗುತ್ತೆ ವಿತಿನ್ ಫಸ್ಟ್ 1 hour ತಾವೇನಾದರೂ ದೂರನ್ನು ನೀಡಿದರೆ, ದೂರ ನೀಡಲಿಕ್ಕೆ ಪೊಲೀಸ್ ಸ್ಟೇಷನ್ಗೆ ಬರೋ ಅವಶ್ಯಕತೆಯೂ ಇಲ್ಲ. 1930 ಹೆಲ್ಪ್ಲೈನಿಗೂ ಕಾಲ್ ಮಾಡಿದರೂ ಸಾಕು, ಅಥವಾ NCRP ಪೋರ್ಟಲಿಗೂ ನೀವು ನಿಮ್ಮ ದೂರನ್ನು ದಾಖಲು ಮಾಡಿದರೂ ಸಾಕಾಗುತ್ತೆ, ಅಥವಾ ಹತ್ತಿರ ಪೊಲೀಸ್ ಸ್ಟೇಷನ್ ಇದ್ದರೆ ಪೊಲೀಸ್ ಸ್ಟೇಷನಿಗೆ ಬಂದರೂ ಆಗುತ್ತೆ. ಇಂಪಾರ್ಟೆಂಟ್ ಇರುವಂಥದ್ದು ವಿತಿನ್ 1 hour, 1 to 2 hours ಮ್ಯಾಕ್ಸಿಮಮ್ ತಾವೇನಾದರೂ ಮಾಡಿದರೆ ಏನು ದುಡ್ಡನ್ನು ಕಳ್ಕೊಂಡಿದ್ದೀರಿ ಮ್ಯಾಕ್ಸಿಮಮ್ ನಾವು ದುಡ್ಡನ್ನು ರಿಫಂಡ್ ಮಾಡಲಿಕ್ಕೆ ಅಥವಾ ರಿಕವರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
ಈಗ ಉದಾಹರಣೆಗೆ ನಾವು ಈ ಕಳೆದ ಒಂದು ವರ್ಷದ್ದು ಅಂಕಿ ಅಂಶಗಳನ್ನು ನಾವು ತೆಗೆದು ನೋಡ್ತಾ ಇದ್ದೆ. ಟೋಟಲ್ NCRP ಪೋರ್ಟಲಲ್ಲಿ ಆಗಿರುವಂಥದ್ದಾಗಿರ್ಬೋದು, FR ಆಗಿರುವಂಥದ್ದು. ಈ FR ಆಗಿರುವಂಥದ್ರಲ್ಲಿ ನೋಡಿದರೆ ಯಾವ ಪ್ರಕರಣವೂ ಕೂಡ ನಮಗೆ ವಿತಿನ್ 1 to 2 ಅವರ್ಸ್ ಆಗಿಲ್ಲ. ಆದರೂ ಕೂಡ ನಾವು ಕೆಲವು ಪ್ರಕರಣಗಳಲ್ಲಿ ದುಡ್ಡನ್ನು ನಾವು ರಿಕವರಿ ಮಾಡಿದ್ದೀವಿ. 2 ನಿದರ್ಶನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು OLX ಫ್ರಾಡ್ ಆಗಿತ್ತು, ಒಂದು ಕ್ರೈಮ್ ನಂಬರ್ 35/25 ಅದರಲ್ಲಿ 79,900 rupees ಕಳ್ಕೊಂಡಿದ್ರು ಗ್ರಾಹಕರು. ಅದರಲ್ಲಿ ರಿಪೋರ್ಟ್ ಮಾಡಿದ್ದು ಲೆಸ್ ದ್ಯಾನ್ 24 hours. ಎಂಟೈರ್ ಅಮೌಂಟ್ ನಾವು ರಿಫಂಡ್ ಮಾಡಿದ್ದೀವಿ 100%. ಇನ್ನೊಂದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಇದೆ. ಈ ಇನ್ವೆಸ್ಟ್ಮೆಂಟ್ ಫ್ರಾಡಲ್ಲಿ ತಮಗೆ ಗೊತ್ತಿದೆ, ಸುಮಾರು ಜನ ಇನ್ವೆಸ್ಟ್ಮೆಂಟ್ ಫ್ರಾಡ್ಗಳಲ್ಲಿ ಲಕ್ಷಾಂತರ ಅಲ್ಲ ಕೋಟಿಗಟ್ಟಲೆ ದುಡ್ಡನ್ನು ಕಳ್ಕೊಂಡಿದ್ರು. ಇಲ್ಲಿನೇ ಒಂದು 2-3 ಪ್ರಕರಣಗಳಿದ್ದಾವೆ. ಅದರಲ್ಲೂ ಕೂಡ ಒಂದು ಡಿಜಿಟಲ್ ಅರೆಸ್ಟ್ ಕೇಸಲ್ಲಿ 1 ಲಕ್ಷ ಕಳ್ಕೊಂಡಿದ್ರು. ವಿತಿನ್ 24 hours ದೂರನ್ನು ದಾಖಲು ಮಾಡಿದ್ದಾರೆ. 99.99% ರಿಕವರ್ ಆಗಿದೆ. ಅಂದರೆ 99,999 ₹1 ಮಾತ್ರ ಕಳ್ಕೊಂಡಿದ್ದಾರೆ ಅಷ್ಟೇ, ಟೋಟಲ್ ಲಾಸ್. ಸೊ ಲೆಸ್ ದ್ಯಾನ್ 24 hours ಮಾಡಿದಾಗಲೇ ನಿಮಗೆ 100% ಅಥವಾ 80 to 90% ರಿಕವರಿ ಆಗ್ತಾ ಇದೆ. ಫಸ್ಟ್ ಯಾವುದೇ ಅನುಮಾನಾಸ್ಪದ ಸಸ್ಪೀಷಿಯಸ್ ಲಿಂಕ್ಸ್ಗಳನ್ನು ತಾವು ಲಿಂಕ್ ಒತ್ತಬೇಡಿ, ಅಥವಾ ನಿಮ್ಮ KYC ಡೀಟೇಲ್ಸ್ ಇರುವಂಥದ್ದು, ಬ್ಯಾಂಕ್ ಡೀಟೇಲ್ಸ್ ಇರುವಂಥದ್ದು, OTP ಡೀಟೇಲ್ಸ್ ಇರುವಂಥದ್ದು, ಅಂಥದ್ದು ಯಾವುದನ್ನು ಕೂಡ ನೀವು ಫಸ್ಟ್ ಶೇರ್ ಮಾಡಬೇಡಿ. ಫಸ್ಟ್ ಹೇಳಿದ್ದು ಅದನ್ನೇ, ನೀವು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂತಂದರೆ ಯು ಕ್ಯಾನ್ ನೆವರ್ ಬಿ ವಿಕ್ಟಿಮ್ ಆಫ್ ಸೈಬರ್ ಕ್ರೈಮ್. ಅದೆಲ್ಲ ಏನಂತೀವಿ, ಹ್ಯಾಕ್ ಮಾಡಿದ್ದಾರೆ, ಎಲ್ಲೇ ನೀವು ಹ್ಯಾಕ್ ಮಾಡಬೇಕಾದ್ರೂ ಯು ನೀಡ್ ಟು ಕಾಂಪ್ರಮೈಸ್. ಎಲ್ಲೋ ಒಂದು ಕಡೆ ನಿಮ್ಮ ಲಿಂಕನ್ನು ಒತ್ತುವಂಥದ್ದು, ಅಥವಾ ಇನ್ನೊಂದು ರೀಸೆಂಟ್ ಏನಾಗಿದೆ, ಇನ್ವೆಸ್ಟ್ಮೆಂಟ್ ಫ್ರಾಡಲ್ಲಿ ಏನಾಗಿದೆ, ಗ್ರೀಡ್, ಶಾರ್ಟ್ ಟರ್ಮ್ ಮನಿ ಗ್ರೀಡ್. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅವರು ಸಾರ್ವಜನಿಕರಿಗೆ ಆಸೆ ತೋರಿಸ್ತಾರೆ. ವಿತಿನ್ 1 ಮಂತಲ್ಲಿ 3 times 5 times ತೋರಿಸ್ತಾರೆ. ಈ ಇನ್ವೆಸ್ಟ್ಮೆಂಟ್ ಫ್ರಾಡ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಒಂದು ಫೇಕ್ ಅಥವಾ ಪ್ಯಾರಲಲ್ ಆ್ಯಪನ್ನು ಕ್ರಿಯೇಟ್ ಮಾಡಿರ್ತಾರೆ, ಇನ್ವೆಸ್ಟ್ಮೆಂಟ್ ಆ್ಯಪ್. ಅದರಲ್ಲಿ ಇವ್ರಿಗೆ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಇನಿಷಿಯಲ್ 10,000ಗೆ ವಿತಿನ್ 1 week ಅಥವಾ 1 ಮಂತಲ್ಲಿ 8,000 ರಿಟರ್ನ್ಸ್ ಕೊಡ್ತಾರೆ, ಅಥವಾ 15,000 ಕೊಡ್ತಾರೆ. ಆವಾಗ ಅವ್ರಿಗೆ ಟ್ರಸ್ಟ್ ಬರುತ್ತೆ. ಟ್ರಸ್ಟ್ ಬಂದ ನಂತರ ದೆನ್ ಕಂಟಿನ್ಯೂಸ್ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲೇ ಕೆಲವರು ಈಗ 2.8 crore 2.28 crore ಇನ್ವೆಸ್ಟ್ ಮಾಡಿದ್ರು, ಅವರಿಗೆ ನಿಯರ್ಲಿ 9 crore ಪ್ರಾಫಿಟ್ ತೋರಿಸಿದ್ದಾರೆ ಫೇಕ್ ಆ್ಯಪಲ್ಲಿ. ವಿಡ್ರಾ ಮಾಡಲಿಕ್ಕೆ ಹೋದರೆ ₹1 ಇರಲ್ಲ ಅಕೌಂಟಲ್ಲಿ. ಸೊ ಯಾವುದೇ ಶಾರ್ಟ್ ಟರ್ಮ್ ಹೈ ರಿಟರ್ನ್ಸ್ ಇರುತ್ತೆ, 100% ನೀವು ಅದ್ರ ಬಗ್ಗೆ ಸಂತೋಷ ಅಲ್ಲ, 100% ಅನುಮಾನ ಪಡಬೇಕಾಗಿದೆ. ಮತ್ತು ಅದರಲ್ಲೂ ಕೂಡ ಈ ಏನು ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ಗಳಿದೆ, ಯಾವುದು ಆ ರೀತಿ ನಿಮಗೆ ಲಿಂಕ್ಸ್ ಬರುತ್ತೆ ಅದನ್ನು ಪೊಲೀಸ್ ಗಮನಕ್ಕೆ ತಂದರೆ ಅಟ್ಲೀಸ್ಟ್ ಅದ್ರ ಮೇಲೆ ನಾವು ಬೇರೆ ಏನು ಗ್ರಾಹಕರಿದ್ದಾರೆ ಅವರು ಅದಕ್ಕೆ ಮೋಸ ಹೊಂದೋದನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಒಂದು ತುಂಬ ನೋವಿನ ಸಂಗತಿ ಅಂತಂದರೆ, ಕಳೆದ 3-4 ವರ್ಷದಿಂದ ಈ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಸೈಬರ್ ಅಪರಾಧ ನಡೀತಾ ಇದೆ. ಅದರ ಬಗ್ಗೆ ಕಳೆದ 2 ವರ್ಷಗಳಿಂದ ಸುಮಾರು ಅವೇರ್ನೆಸ್ಗಳನ್ನು ಮಾಡಿತ್ತು. ಕ್ರಮೇಣವಾಗಿ ಅಪರಾಧಗಳ ಸಂಖ್ಯೆ ಕಡಿಮೆ ಆಗಿತ್ತು. ಬಟ್ ಇತ್ತೀಚೆಗೆ ಕಳೆದ 1-2-3 ತಿಂಗಳುಗಳಿಂದ ಮತ್ತೆ ಈ ಡಿಜಿಟಲ್ ಅರೆಸ್ಟ್, ಫೆಡೆಕ್ಸ್ ಕೊರಿಯರ್ ಸ್ಕ್ಯಾಮ್ ಇರ್ಬೋದು, ಅಥವಾ ಇವ್ರ ಅಡ್ರೆಸ್ಸಲ್ಲಿ ನಾರ್ಕೋಟಿಕ್ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು, ಅಥವಾ ಬೇರೆ ಮನಿ ಲಾಂಡ್ರಿಂಗಿಗೆ ಇವ್ರ ಬ್ಯಾಂಕ್ ಅಕೌಂಟ್ ಯೂಸ್ ಆಗಿದೆ, ಹಾಗಾಗಿ ಡಿಜಿಟಲ್ ಅರೆಸ್ಟ್ ಮಾಡಿದ್ದೀವಿ, CBIಲಿಂದ ಫೋನ್ ಮಾಡ್ತಾ ಇದ್ದೀವಿ, ಅಥವಾ ಡೆಲ್ಲಿ ಕ್ರೈಮ್ ಬ್ರ್ಯಾಂಚ್ ಅಥವಾ ಮುಂಬೈ ಕ್ರೈಮ್ ಬ್ರ್ಯಾಂಚ್ಲಿಂದ ಕಾಲ್ ಮಾಡ್ತಾ ಇದ್ದೀವಿ ಅಂತ ಫೋನ್ ಮಾಡಿ ಒಂದು ದಿನ ಅಲ್ಲ, ಸುಮಾರು 10, 15, 20 ದಿನ ಅವರು ಯಾರಿಗೂ ತಿಳಿಸಲಾರದೆ ಕಂಪ್ಲೀಟ್ ಅಮೌಂಟ್ಗಳನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಈಗ ಇತ್ತೀಚೆಗೂ ನಾವು ನೋಡ್ತಾ ಇದ್ದೀವಿ, ಆಲ್ಮೋಸ್ಟ್ 17 days ಅವರು ಕಂಟಿನ್ಯೂಸ್ ಈ ಫ್ರಾಡ್ಸ್ಟರ್ ಜೊತೆ ಟಚ್ಚಲ್ಲಿದ್ದಾರೆ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇದು ಸೈಬರ್ ಅಪರಾಧ ಆಗಿದೆ ಅಂತ. ಸೊ ಈ ಡಿಜಿಟಲ್ ಅರೆಸ್ಟು ಯಾರಿಗೂ ಕೂಡ, ಯಾವುದೇ ಅಧಿಕಾರಿಗಳಾಗಲಿ, ಸೆಂಟ್ರಲ್ ಏಜೆನ್ಸಿ ಇರಲಿ, ಬ್ಯಾಂಕಿನ ಅಧಿಕಾರಿಗಳಿರಲಿ, ಯಾರೇ ಇರಲಿ, ಅವ್ರ KYCನ ಡೀಟೇಲ್ಸ್ ಕೇಳುವಂಥದ್ದಾಗ್ಬೋದು, ಅಥವಾ ಆನ್ಲೈನಲ್ಲಿ ಅರೆಸ್ಟ್ ಮಾಡುವಂಥದ್ದು ಪ್ರಮೇಯ ಬರುವುದಿಲ್ಲ. ಆಮೇಲೆ ಇವರ ಯಾವುದೇ ರೀತಿ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಇದ್ದರೆ, ಆ ರೀತಿ ಏನೇ ಇದ್ದರೂ ಸ್ಥಳೀಯ ಪೊಲೀಸರಿಗೆ ಕರೆ ಮಾಡಲಿ, ಅಥವಾ ಅವರಿಗೆ ಯಾರು ಎಜುಕೇಟೆಡ್ ಇದ್ದಾರೆ ಅವ್ರ ಫ್ಯಾಮಿಲಿಯಲ್ಲಿ, ಅಥವಾ ಸೈಬರ್ ಅಪರಾಧಗಳ ಬಗ್ಗೆ ಅರಿವಿದೆ ಅವ್ರಿಗೆ ಕನ್ಸಲ್ಟ್ ಮಾಡಲಿ. 15 ದಿನ 20 ದಿನ ತಾವು ಹೆದರ್ಕೊಂಡು ಈ ರೀತಿ ಸೈಬರ್ ವಂಚನೆಗೆ ಒಳಗಾಗಬಾರ್ದು ಅಂತ ಕೇಳ್ಕೊತಾ ಇದ್ದೀನಿ. ದ ಬೆಸ್ಟ್ ವೇ ಅಂತಂದರೆ
ಬಿ ಸೈಬರ್ ಸ್ಪೇಸ್ ಅವೇರ್ ಆ್ಯಂಡ್ ಬೀಟ್ ದ ಫಿಯರ್. ಒಂದು ವೇಳೆ ನಿಮಗೆ ಈ ಬೀಟ್ ದ ಫಿಯರ್ ಆ್ಯಂಡ್ ಬೀಟ್ ದ ಗ್ರೀಡ್. ಬೀಟ್ ದ ಫಿಯರ್ ಅಂತಂದರೆ ಈ ಏನು ಸೈಬರ್ ವಿಡಿಯೋ ಕಾಲ್ ಮುಖಾಂತರ ಡಿಜಿಟಲ್ ಅರೆಸ್ಟ್ ಅಂತ ಮಾಡ್ತಾರೆ, ನೀವು ತಪ್ಪು ಮಾಡಲಾರ್ದಕ್ಕೆ ನಿಮ್ಮ ಮೇಲೆ ಏನು ಆಪಾದನೆ ಹೊರಿಸ್ತಾರೆ, ಅದ್ರ ಬಗ್ಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಎರಡನೇದು ಬೀಟ್ ದ ಗ್ರೀಡ್. ಯಾವುದೇ ಕಡಿಮೆ ಅವಧಿಯಲ್ಲಿ ನಿಮಗೆ ಹೆಚ್ಚಿನ ಲಾಭಾಂಶ ಕೊಡುವಂಥ ಯಾವುದೇ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇಲ್ಲವೇ ಇಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು ಬೀಟ್ ದ ಫಿಯರ್ ಆ್ಯಂಡ್ ಬೀಟ್ ದ ಗ್ರೀಡ್. ಸೊ ಈಗ ಒಂದು 2-3 ಅವೇರ್ನೆಸ್ ವಿಡಿಯೋ ಇದೆ, ಜಸ್ಟ್ ಅದನ್ನು ತಾವು ನೋಡ್ಕೋಬೇಕಂತ ಹೇಳ್ತಾ ಇದ್ದೀನಿ. ಲೈಟ್ಸ್ ಆಫ್ ಮಾಡಿ. ಆಯಿತಾ? ನೆಕ್ಸ್ಟ್ ಟೈಮ್ ಹುಷಾರಾಗಿರ್ಬೋದು. ಇತ್ತೀಚೆಗೆ 2 ಮೇಜರ್ ಸೈಬರ್ ಕ್ರೈಮ್ ಕಲಬುರಗಿ ನಗರದಲ್ಲಿ ವರದಿಯಾಗಿದ್ದಾವೆ. ಒಂದರಲ್ಲಿ ನಿಯರ್ಲಿ 96 ಲ್ಯಾಕ್ ಅಷ್ಟು ಹಣ ಕಳ್ಕೊಂಡಿದ್ದಾರೆ, ಇನ್ನೊಂದರಲ್ಲಿ 1.26 crore. 2 ಸೈಬರ್ ಫ್ರಾಡ್. ಅದರಲ್ಲಿ ನೇಚರ್ ಆಫ್ ಅಫೆನ್ಸ್ ಅಂತಂದರೆ ಡಿಜಿಟಲ್ ಅರೆಸ್ಟ್. ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿವರೆಗೆ ಸೆನ್ ಪೊಲೀಸ್ ಸ್ಟೇಷನ್ನ ಈ ಒಂದು 2025ರಲ್ಲಿ ಏನು ಒಂದು ಕಾರ್ಯಾಚರಣೆ ಆಗಿದೆ, ಅವರ ಉತ್ತಮ ಒಂದು ಕಾರ್ಯವನ್ನು ತಮ್ಮ ಮುಂದೆ ಇಡಲಿಕ್ಕೆ, ಅದರ ಜೊತೆಗೆ ಇದೇ ವೇದಿಕೆಯ ಮುಖಾಂತರ ಸಾರ್ವಜನಿಕರಲ್ಲಿ ಈ ಸೈಬರ್ ಅಪರಾಧದ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಕೂಡ ಮಾಡಿಸ್ಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ತಾವು ಅಂಕಿಅಂಶಗಳನ್ನು ನಾವು ಕಲೆ ಹಾಕಿ ನೋಡಿದಾಗ ಈ ಸೈಬರ್ ಅಪರಾಧಗಳನ್ನು ನಾವು ವರದಿ ಮಾಡಲಿಕ್ಕೆ ವಿವಿಧ ವೇದಿಕೆ ಇದೆ. ಒಂದು ತಮಗೆಲ್ಲ ತಿಳಿದಿರುವ ಹಾಗೆ ಸೆನ್ ಪೊಲೀಸ್ ಸ್ಟೇಷನ್ ಇದೆ, ನಮ್ಮ ಕಲಬುರಗಿ ನಗರದಲ್ಲಿದೆ. ಅದೇ ರೀತಿ ಜಿಲ್ಲೆಗೂ ಇದೆ, ಪ್ರತಿ ಜಿಲ್ಲೆಯಲ್ಲಿ ಕೂಡ ಸೆನ್ ಪೊಲೀಸ್ ಸ್ಟೇಷನ್ಸ್ ಇದೆ. ಮತ್ತು ಇಂಪಾರ್ಟೆಂಟ್ ಇರುವಂಥದ್ದು ಏನಂತಂದರೆ ಗೋಲ್ಡನ್ ಅವರ್. ಈ ಗೋಲ್ಡನ್ ಅವರ್ ಹಿನ್ನೆಲೆಯಲ್ಲಿ ಏನಾಗಿದೆ, ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅಂತಿದೆ, NCRP ಪೋರ್ಟಲ್, cybercrime.gov.in. ಅಲ್ಲಿನೂ ಕೂಡ ದೂರನ್ನು ನೀಡ್ಬೋದು. ಅದಲ್ಲದೆ ಇನ್ನೂ ತ್ವರಿತವಾಗಿ ಅಪರಾಧಗಳನ್ನು ವರದಿ ಮಾಡಲಿಕ್ಕೆ, ನೀವು ಕುಳಿತಲ್ಲೇ ಅಪರಾಧಗಳನ್ನು ವರದಿ ಮಾಡಲಿಕ್ಕೆ 1930 ಹೆಲ್ಪ್ಲೈನ್ ಇದೆ, ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ 1930. ಈ 3 ಮುಖಾಂತರ, 3 ವೇದಿಕೆಗಳ ಮುಖಾಂತರ KYC ತೊಗೊಂಡು KYCದಿಂದ ಬೇರೆ ಬ್ಯಾಂಕ್ ತಗೊಂಡು ಎಷ್ಟು ಟೈಮಲ್ಲಿ ರಿಪೋರ್ಟ್ ಮಾಡಿದ್ದೀವಿ? ನಂದು 1 ಇಯರಲ್ಲಿ ಸ್ಲೋಲಿ ತೆಕ್ಕೊಂಡಿದ್ದಾರೆ. ವೆನ್ ಐ ಕೇಮ್ ಟು ನೋ ಐ ಹ್ಯಾವ್ ರಿಪೋರ್ಟೆಡ್ 1 ವೀಕಲ್ಲಿ ರಿಕವರ್ ಆಗಿದೆ. ಸೊ ಇವರು KYC ಡೀಟೇಲ್ಸನ್ನು ಶೇರ್ ಮಾಡಿದರು. ಟೋಟಲ್ 11,21,000 rupees ಕಳ್ಕೊಂಡಿದ್ರು. ಕಂಪ್ಲೀಟ್ ಅಮೌಂಟ್ ರಿಫಂಡ್ ಮಾಡ್ತಾ ಇದ್ದಾರೆ. ವಿದಿನ್ 1 ವೀಕ್ ರಿಕವರ್ ಆಗಿದೆ. 1 ವೀಕಲ್ಲಿ ವಿ ಹ್ಯಾವ್ ರಿಫಂಡೆಡ್ ಎಂಟೈರ್ ಅಮೌಂಟ್ 11,21,000. ಈಸ್ ಒನ್ ಆಫ್ ದಿ ಲಕ್ಕಿಯೆಸ್ಟ್, ಮೇಡಮ್ ಲಕ್ಕಿಯೆಸ್ಟ್. ನಿಮ್ಮ ಕ್ರೆಡಿಟ್ ಡೆಬಿಟ್ ಕಾರ್ಡ್ನ CVV ನಂಬರ್ ಅಥವಾ UPI ಪೇಮೆಂಟ್ಸು. ಇನ್ನೊಂದು ಇತ್ತೀಚೆಗೆ ಆಗ್ತಾ ಇರೋದು APK ಫೈಲ್ಸ್. ಅದರಲ್ಲಿ ಈ ಚಲನ್ APK ಫೈಲ್ ಇರ್ಬೋದು, ಕಿಸಾನ್ ಆ್ಯಪ್ APK ಫೈಲ್ ಇರ್ಬೋದು. ಇವುಗಳನ್ನು ಲಿಂಕ್ ಪ್ರೆಸ್ ಮಾಡಿದಾಗ ಅಥವಾ APK ಫೈಲ್ ಡೌನ್ಲೋಡ್ ಮಾಡಿದಾಗ ಎಂಟೈರ್ ಮೊಬೈಲ್ ಫೋನ್ ಕಾಂಪ್ರಮೈಸ್ ಆಗ್ತಾಯಿದೆ. ಹಾಗಾಗಿ ಇವುಗಳನ್ನು ಫಸ್ಟು ಕ್ಲಿಕ್ ಮಾಡಬೇಡಿ. ಎರಡನೇದು, ಇವು ನಿಮ್ಮ ಹತ್ರ ಬಂದ ತಕ್ಷಣ ಬೇರೆಯವರಿಗೆ ಶೇರ್ ಮಾಡಬೇಡಿ. ನೆಕ್ಸ್ಟ್ ಈಗಾಗಲೇ ಹೇಳಿದೆ, ಇನ್ನೊಂದು ಏನಂತಂದರೆ ಒಂದು ರಾಂಗ್ ಪರ್ಸೆಪ್ಷನ್ ಸಾರ್ವಜನಿಕರಲ್ಲಿ ಇರೋದೇನಂತಂದರೆ, ಹೆಚ್ಚಿನದಾಗಿ ಏನು ಸೈಬರ್ ಅಪರಾಧ ಆಗುತ್ತೆ ಈ ಹಾಲಿಡೇಗಳಲ್ಲಿ, ಸ್ಯಾಟರ್ಡೆ ಸಂಡೇ ಇರ್ಬೋದು ಅಥವಾ ರಜೆ ದಿನ ಇದ್ದಾಗ ರಿಪೋರ್ಟ್ ಮಾಡಲಿಕ್ಕೆ ವಿಳಂಬ ಮಾಡ್ತಾರೆ. ಅವ್ರದ್ದೇನಂತಂದರೆ ಬ್ಯಾಂಕು ಮತ್ತು ಪೊಲೀಸ್ ಸ್ಟೇಷನು ಎಲ್ಲ ರಜೆ ಇರುತ್ತೆ ಅಂತ. ಆ ರೀತಿ ಯಾವುದೂ ಇರಲ್ಲ. ಏನು 1930 ಇದೆ, ಇದು 24/7 ಹೆಲ್ಪ್ಲೈನ್ ಇರುವಂಥದ್ದು. ಸೊ ಎನಿ ಟೈಮ್ ಅವರು ವಿತೌಟ್ ಡಿಲೇ 1930ಗೆ ಕರೆ ಮಾಡಿದರೆ ಎಲ್ಲ ನಮ್ಮದು ಏನಿದೆ, ನಮ್ಮ ಸ್ಟೇಷನ್ಸ್ ಇರ್ಬೋದು, ಬ್ಯಾಂಕ್ಗಳಾಗಿರ್ಬೋದು, ಡಿಜಿಟಲ್ ಪೇಮೆಂಟ್ ಗೇಟ್ವೇಸ್ ಎಲ್ಲರಿಗೂ ಇಂಟರ್ಲಿಂಕ್ ಇದೆ. ನಾವೇನು ಸೈಬರ್ ಪೋರ್ಟಲಲ್ಲಿ ಹೋಗುತ್ತೆ ಆಟೋಮೆಟಿಕ್ ಅದೆಲ್ಲ ಕನ್ಸರ್ನ್ಡ್ ಯಾರು ಫ್ರಾಡ್ಸ್ಟರ್ ಅಕೌಂಟ್ ಇರುತ್ತೆ ಫ್ರೀಜ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಆಟೋಮೆಟಿಕ್ ಹೋಗಿಬಿಡುತ್ತೆ. ಸೊ ದ ಬೆಸ್ಟ್ ವೇ ಏನಂತಂದರೆ, ಫಸ್ಟ್ ಅವರಿಗೆ ನಾವು ರಿಫಂಡ್ ಮಾಡಿದ್ದೀವಿ. ಇದರಲ್ಲಿ ಏನಂತಂದರೆ, ಈಗ ಟ್ರೆಡಿಷ್ನಲ್ ಅಪರಾಧಗಳಲ್ಲಿ
ಏನು ಮನೆಗಳತನ ಆಗಿರುತ್ತೆ ಎಲ್ಲ ಆಗಿರುತ್ತೆ. ಅವುಗಳನ್ನು ರಿಕವರಿ ಮಾಡೋದು ಅಂತಂದರೆ ನಿಮಗೆ ಡಿಸ್ಪ್ಲೇ ಮಾಡಲಿಕ್ಕಿರುತ್ತೆ. ಗೋಲ್ಡ್ ರಿಕವರಿ, ಕ್ಯಾಶ್ ರಿಕವರಿ, ಎವ್ರಿಥಿಂಗ್ ಈಸ್ ಆನ್ಲೈನ್. ಅಮೌಂಟ್ ಫ್ರೀಸ್ ಆಗಿರುತ್ತೆ. ಆಮೇಲೆ ಡಿಪೆಂಡಿಂಗ್ ಆನ್ ದಿ ಅಮೌಂಟ್ ಐದರ್ ಡೈರೆಕ್ಟ್ಲಿ ಆರ್ ಥ್ರೂ ಕೋರ್ಟ್ ಯಾರು ನೊಂದಿರ್ತಾರೆ ಅವರಿಗೆ ಡೈರೆಕ್ಟ್ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಆ ರೀತಿ ದುಡ್ಡು ಟ್ರಾನ್ಸ್ಫರ್ ಆಗಿರೋರು ಒಂದಿಬ್ಬರು ಕರ್ತಾರೆ. ಹೇಳಿ, ಏನು ಡೇಟಾ ಇದೆ, ಇಟ್ ಈಸ್ ಎ ಬಿಗ್ ಬಿಸ್ನೆಸ್. ನಮ್ಮ ಮೊಬೈಲ್ ಡೇಟಾ, ಇಮೇಲ್ ಡೇಟಾ, ಬ್ಯಾಂಕ್ ಡೇಟಾ, ಇಟ್ ಈಸ್ ಎ ಬಿಗ್ ಬಿಸ್ನೆಸ್. ಸೊ ನೀವೇಗೇನು ಹೇಳಿದ್ರಿ ಅದರಲ್ಲಿ 2-3 ಆಪ್ಷನ್ಸ್ ಇದೆ. ಏನು ರಿಪೀಟ್ ಬರುತ್ತೆ ಈಗ ಕ್ರೆಡಿಟ್ ಕಾರ್ಡ್ ಇದ್ರದ್ದು, ನೀವು ರಿಜಿಸ್ಟರ್ ಮಾಡ್ಕೋಬೋದು DND ಅಂತ, ಡು ನಾಟ್ ಡಿಸ್ಟರ್ಬ್ ಅಂತ. ಅಂಟಿಲ್ ನೀವು ತೊಗೊಳ್ಳೋವರೆಗೂ ಬಿಡಲ್ಲ ಅವರು. ಕ್ರೆಡಿಟ್ ಕಾರ್ಡ್ ನೀವು ತೊಗೊಳ್ಳೋವರೆಗೂ ಬಿಡಲ್ಲ. ತೊಗೊಂಡ್ರೆ ಮತ್ತೆ ಅಮೌಂಟನ್ನು ಇನ್ಕ್ರೀಸ್ ಮಾಡಿಸ್ತಾರೆ. ನೋ, ಐ ಅಗ್ರಿ. ಸಿ, ಈವನ್ ಅವ್ರು ಕಾಲ್ ಮಾಡಿದರು, ನೀವು ನೆಗೆಟಿವ್ ಆಗಿ ರಿಪ್ಲೈ ಮಾಡಿದರೆ ಯು ವಿಲ್ ನಾಟ್ ಬಿಕಮ್ ವಿಕ್ಟಿಮ್. ಹಾಂ, ನೀವು ಅದಕ್ಕೆ ಸಕಾರಾತ್ಮಕವಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಯು ವಿಲ್ ನಾಟ್ ಬಿಕಮ್ ವಿಕ್ಟಿಮ್, ಯು ವಿಲ್ ಬಿ ಸೇಫ್. ದಟ್ ಈಸ್ ಡೀಲ್ಡ್ ಅಟ್ ಬಿಗ್ಗರ್ ಲೆವೆಲ್. ಅದು ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಅದು ಪಾಲಿಸಿ ಲೆವೆಲಲ್ಲಿ ಡೀಲ್ ಮಾಡ್ತಾರೆ. ಸೊ ಈಗ ತಮ್ಮದೇನು ಆತಂಕ ಇದೆ ಬೇಸಿಕಲಿ ರಿಗಾರ್ಡಿಂಗ್ ಡೇಟಾ ಥೆಫ್ಟ್ ಅಥವಾ ಡೇಟಾ ಶೇರಿಂಗ್ ಬಗ್ಗೆ, ಅದು ಬ್ಯಾಂಕ್ನವರಿಗೆ ಕನ್ಸರ್ನ್ ಪಟ್ಟವರಿಗೂ ನಾವು ತಿಳಿಸ್ತೀವಿ. ಬಟ್ ಇಟ್ ಹ್ಯಾಸ್ ಟು, ನಿಮಗೆಲ್ಲ ಗೊತ್ತಿದೆ, ಇಟ್ ಹ್ಯಾಸ್ ಟು ಹ್ಯಾಪನ್ ಅಟ್ ಎ ಪಾಲಿಸಿ ಲೆವೆಲ್. ಬ್ಯಾಂಕಿನಿಂದ ಅಂತಂದರೆ ಈಗ ನೋಡಿ, ಸಸ್ಪಿಷಿಯಸ್ ಲಿಂಕ್ ನೀವು ಪ್ರೆಸ್ ಮಾಡಿ ನಿಮ್ಮದೇ ತಪ್ಪಲ್ಲ. ಬ್ಯಾಂಕ್ನವರು ಫ್ರೀಜ್ ಮಾಡಲಿಕ್ಕೆ ರಿಕ್ವೆಸ್ಟ್ ಕೊಡ್ಬೋದು. ಯಾವ ಅಕೌಂಟ್ ಹೋಗಿದೆ ಅದರ ಡೀಟೇಲ್ಸ್ ಕೊಡೋದು ಅವ್ರ ಜವಾಬ್ದಾರಿ ಇದೆ. ಈಗ ನಮ್ಮದು ನೀವು ಹೇಳಿದೆ, ನಾನೀಗ 5 times ನಮ್ಮದು ರಿಕವರಿ ಪರ್ಸೆಂಟೇಜ್ ಇಂಪ್ರೂವ್ ಆಗಿದೆ ಅಂತ. ಬಟ್ ದಿಸ್ ಇಸ್ ನಾಟ್ ಇವನ್ ನಮ್ಮ ನಂಬರ್ ಆಫ್ ಕೇಸಸ್ ರಿಪೋರ್ಟ್ ಆಗಿದ್ದು NCRP ಪೋರ್ಟಲ್ಲು ಮತ್ತು ಸ್ಟೇಷನಲ್ಲಿ ಆಲ್ಮೋಸ್ಟ್ 2 times ಆಗಿದೆ. 23ಗೆ ಅರೌಂಡ್ 1029 ಇತ್ತು, ಈಗ ಆಲ್ರೆಡಿ 2200+ ಆಗಿದೆ ಕೇಸಸ್. ಹೇಳ್ತಾ ಇದ್ದೀನಿ, ನೀವು ಅಟ್ಲೀಸ್ಟ್ ಡಿಜಿಟಲ್ ಅರೆಸ್ಟ್ ಅಂತಂದರೆ 15 ದಿನ ಅಂತೂ ನೀವು ಕಂಟಿನ್ಯೂಸ್ ಲ್ಯಾಪ್ಟಾಪ್ ಮುಂದೆ, ಮೊಬೈಲ್ ಮುಂದೆ ಅಂತೂ ಇರಲ್ಲ. ಎನಿ ಟೈಮ್ ನೀವು ಬೇರೆಯವ್ರಿಗೆ ಹೇಳ್ಬೋದು. ಈಗ ಇತ್ತೀಚೆಗೆ ಒಂದು ಏನು ರೀಸೆಂಟ್ ಆಗಿದೆ 1.26 ಅಥವಾ 96 ಲ್ಯಾಕಲ್ಲಿ, ಪ್ರತ್ಯೇಕವಾಗಿ ಹೇಳಲಿಕ್ಕೆ ಇಷ್ಟಪಡಲ್ಲ, ಒಂದರಲ್ಲಿ ನೈಬರಿಗೆ ಗೊತ್ತಾಗಿದೆ ಅವ್ರು ಯಾಕೋ ಈ ರೀತಿ ಬ್ಯಾಂಕಿಗೆ ಹೋಗ್ತಾ ಇದ್ದಾರೆ ಅಂತ. ಅವರು ಕಾಷನ್ ಮಾಡಿದ್ರು ಕಂಟಿನ್ಯೂ ಮಾಡಿದ್ದಾರೆ. ದಟ್ ಈಸ್ ದಿ ಫಿಯರ್. ಇಲ್ಲ, ಪ್ಯಾರಲಲ್ ಅಕೌಂಟಲ್ಲಿ ಏನು ಮಾಡ್ತಾರೆ, ದೇ ವಿಲ್ ಹ್ಯಾವ್ ಪ್ಯಾರಲಲ್ ಇನ್ವೆಸ್ಟ್ಮೆಂಟ್ ಆ್ಯಪ್. ಅದು ಬೇರೆ ಬೇರೆ ರೀತಿ ತೋರಿಸ್ತದೆ ನಿಮ್ಮ ರಿಟರ್ನ್ಸ್. ಇವರು ಅದನ್ನು ನಂಬ್ತಾರೆ. ಈಗ ಅದರಲ್ಲಿ ನೀವು ನೋಡಿದ್ರೆ ಅವೇರ್ನೆಸ್ ವಿಡಿಯೋದಲ್ಲಿ ನಿಜವಾಗ್ಲೂ ಇರೋವಂಥದ್ದು ಆ ರೀತಿ ಯಾವುದೂ ನಿಮಗೆ ರಿಟರ್ನ್ಸ್ ಕೊಡಲ್ಲ. ಬಟ್ ಅವರು ಆ ರೀತಿ ನಿಮಗೆ ರಿಟರ್ನ್ಸ್ ತೋರಿಸ್ತಾರೆ. ಈಗೇನಾಗುತ್ತೆ, ನೀವು ಫಸ್ಟಿಗೆ 10,000 ಹಾಕಿರ್ತೀರಿ, ನಿಮ್ಗೆ 15,000 ರಿಫಂಡ್ ಮಾಡಿಸ್ತಾರೆ, ರಿಟರ್ನ್ ಕೊಡ್ತಾರೆ. ನೀವು ವಿಡ್ರಾ ಮಾಡಬೇಕಾದ್ರೆ ಮಾಡಿ ಅಂದಾಗ 15,000 ವಿಡ್ರಾ ಮಾಡ್ತೀರಿ, ನಿಮಗೆ ಟ್ರಸ್ಟ್ ಬರುತ್ತೆ. ಅಯ್ಯ, ಅವ್ರೇನು ಮಾಡ್ತಾರೆ, ನಿಮ್ಮ ಮೊಬೈಲಲ್ಲಿ ಇನ್ನೊಂದು ಸಿಮ್ ತೊಗೊಂಡಿದ್ದಾರೆ, ನಿಮ್ಮ ಆಧಾರ್ ಕಾರ್ಡ್ ಯೂಸ್ ಮಾಡಿಕೊಂಡು ಇನ್ನೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದಾರೆ. ಆ ಬ್ಯಾಂಕ್ ಅಕೌಂಟು ಈ ಏನಿದು ಮನಿ ಲಾಂಡ್ರಿಂಗಲ್ಲಿ ಇನ್ವಾಲ್ವ್ ಆಗಿದೆ, ಅಥವಾ ಇನ್ನೊಂದು ನಿಮ್ಮ ಹೆಸರಲ್ಲಿ ಆಧಾರಲ್ಲಿರುವಂಥದ್ದು ಮೊಬೈಲ್ ಫೋನು ಈ ಡ್ರಗ್ ಕೊರಿಯರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೆದರಿಸ್ತಾರೆ. ಐದರ್ ವೇ ದೇ ಆರ್ ವಿಕ್ಟಿಮ್. ಅದಕ್ಕೆ ಅವರು ಭಯ ಪಡೋ ಅವಶ್ಯಕತೆ ಇಲ್ಲ. ರಿಕವರಿ ಅಂತಂದರೆ ಮೆಜಾರಿಟಿ ಅಮೌಂಟ್ ಹ್ಯಾಸ್ ಗಾನ್ ಟು ಇನ್ವೆಸ್ಟರ್ಸ್ ಓನ್ಲಿ. ಯಾವುದೇ ಆನ್ಲೈನಲ್ಲಿ ಇನ್ವೆಸ್ಟ್ ಮಾಡಿರಲಿಲ್ಲ. ಇಟ್ ಈಸ್ ಬೇಸಿಕಲಿ ಇನ್ಸ್ಟೆಡ್ ಆಫ್ ಮನಿ ಇನ್ವೆಸ್ಟ್ಮೆಂಟ್ ಇನ್ ಟ್ರೇಡಿಂಗ್, ಇಟ್ ಈಸ್ ಮನಿ ಸರ್ಕ್ಯುಲೇಷನ್ ಫ್ರಾಡ್. ನಿಮ್ಮ ದುಡ್ಡು ತೊಗೊಂಡು ನಿಮಗೆ ರಿಟರ್ನ್ಸ್ ಥರ ಕೊಟ್ಟು ಬೇರೆಯವರಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಇನ್ವೈಟ್ ಮಾಡಿದಾಗೆ. Today we have called this press meet to highlight the good work done by Sen Police Station of Kalaburagi City Police. Basically, when we look at the figures of last 3 years, the number of cases which are reported directly at police station are at 3 through year 2023 and 2025. The number of cases reported have increased from around 1,029 to 2,200. But the good thing is the amount of money which is recovered and refunded to the victims has increased by 5 to 6 times, 6 folds. The recovery and refund was around 2, which was lost in cyber crime by the victims was around 20 crore. Nearly 2.73 crore amount is recovered and refunded to the victims. So my sincere request to all the citizens is be aware of cyber crimes. Until and unless you participate, you can never be victim of cyber crime. Either by sharing your KYC details or sharing your
financial credentials, whether it may be PIN, CVV, or OTP. You will never be the victim of cyber frauds. And there is one more rising concern, that is fear, which is seriously and grossly misused by the cyber fraudsters in the offences, cyber offences, that is digital arrest, telling that your accounts or your banks are connected to money laundering offences or even in the trafficking of narcotics. So never fear when you have not committed any crime. So beat the fear, and second is beat the greed. One more rising concern is increasing online cyber frauds in the form of time. There is no shortcut to success, whether it is any form of success, even it is financial success. There, the cyber fraudsters are luring with multifold returns within short period. So to be away from this, beat the greed. Beat the greed. The year for the year 2025, as on yesterday,